ಹೆಂಗೈತೆ ಮಗ ನಕ್ಲೇಸ ಚಲೋ ಐತೇನ? ವಾವ್, ಸೂಪರ್ ಐತಿ ಬೇ ಡಿಸೈನ. ಭಾರಿ ಐತಿ, ಮಸ್ತ್ ಐತಿ ನೋಡಿ ಡಿಸೈನ್. ಎಷ್ಟು ಚಲೋರ ಮಾಡಿಸಿದಿ ನೀನು. ಅದು ಹೆಂಗೆ ಮಾಡಿಸಿದಿ ನನಗಂತೂ ಗೊತ್ತಾಗವಲ್ತು. ಹೆಂಗೆ ಮಾಡಿಸಿದ್ಯೇನ? ಅಲ್ಲಿ ರೊಕ್ಕ ಎಲ್ಲಿಂದ ಬಂದು ಇಷ್ಟ? ಅಯ್ಯೋ ಮಗ ಅದೇ ಹೇಳಿದ್ನಲ್ಲ, ಅಲ್ಲಿ ಇಲ್ಲಿ ಕೂಡಿಟ್ಟಿದ್ನಿ. ಅವನ ಅವಾಗ ಇವಾಗ ಸ್ವಲ್ಪ ಇಟ್ಟಿಟ್ಟು ಹಂಗೆ ಮಾಡಿಸಿದ ನೋಡು. ಚಲೋ ಆಗೈತಲ್ಲ. ನಿಂಗೊಂದು ಮಾಡಿಸ್ತಾನೆ ಈ ಸರಿ. ಚೀಟಿ ಬಿತ್ತಂದ್ರೆ ನಿಂಗೆ ನಾನು ಮಾಡಿಸೋದು. ಹ್ಞೂ, ಹೌದಾ, ನನಗೂ ಮಾಡಿಸ್ತಿ? ನಂಗೇನು ಮಾಡಿಸ್ತೀವಿ ಅವ್ವ? ನಿನ್ನ ಕೈಯಾಗ ಕಡಿಮೆ ಮಾಡ್ಸಂತಗೋ. ಹಾಂ, ದಿನ ಹಾಕುವಂತೆ ಕೈಯಾಗ ಒಂದು. ಸರಿ ಸರಿ, ಆತು ತಗೋ ತಗೋ. ಮತ್ತು ಒಗಾದಿಂದ ಎಲ್ಲಿತ್ತೋ ಅಲ್ಲೇ ಇಡೋಗು. ಭಾರಿ ಚೆಂದಾಗಿ ಡಿಸೈನ್, ಅಮ್ಮಗ ಭಾಳ ಇಷ್ಟ ಆಗಿರ್ಬೇಕಿದು. ಅಲ್ಲೇ ಇಡೋಗಿ ಬೇ. ಸರಿ, ನಾನು ಸ್ವಲ್ಪ ಮಕ್ಕೋತೇನೆ. ಯಾಕೋ ತೆಲ್ಲು ಸಾತಿ, ಅದಕ್ಕೆ ಸ್ವಲ್ಪ ಮಕ್ಕೋತೇನೆ. ಯಾಕೆ ಭಾಳ ಸಾತಿ, ಅದಕ್ಕೆ ಸ್ವಲ್ಪ ಮಕ್ಕೊಂಡಿದ್ನಿ ಅಂದ್ರೆ ಆರಾಮ ಅನಿಸತಿ. ನೀನು ಒಗಾತಿಂದ ತಗೊಂಡೋಗು. ಹೌದನ? ಅಲ್ಲ ಮಗನ, ತಲೆ ಯಾಕೆ ನುಸಾಕತ್ತ ನಿಂದು? ಯಾವತ್ತು ನುಸಲಿ ಇರೋದ? ಏನಾರ ಯೋಚನೆ ಮಾಡಕತ್ತೇನು? ಹಾಂ, ಹೇಳು, ಕರೆ ಹೇಳು, ಏನಾದರೂ ಯೋಚನೆ ಮಾಡಕತ್ತಿದ್ದೇನು? ಅಯ್ಯೋ, ನಾನೇನು ಯೋಚನೆ ಮಾಡಲಿ, ನನಗೇನು ಇರ್ತತಿ. ನಿನ್ನೆ ಸರಿಯಾಗಿ ನಿದ್ದೆ ಆಗಿಲ್ಲ. ಒಟ್ಟು ಈಗ ನೈಟ್ ಡ್ಯೂಟಿ ಆಗೈತಲ್ಲ, ಬರೀ ಕೆಲಸ ಸಾಕಾಗ್ಬಿಟ್ಟೈತಿ. ಈಗ ಮತ್ತೆ ನೈಟ್ ಡ್ಯೂಟಿ ಬಾ ಅಂತ ಫೋನ್ ಮಾಡಿದ್ದು ಸರ್. ಹೋಗ್ಬೇಕು ಈಗ, ಏನು ಮಾಡೋಕ್ಕೂ ಹಾಗೆ ಇಲ್ಲ. ಹಬ್ಬ ಇರಲಿ ಏನೇ ಇರಲಿ, ಹೋಗಲೇಬೇಕು. ಸರಿ, ನಾನು ಸ್ವಲ್ಪ ಹೊತ್ತು ಮಕ್ಕೊಂಡು ಹೋಗಿ ಬರ್ತಾನಂತ. ಏನಾರ ಜಂಡು ಬಾಂಬದು ಹಚ್ಬೇಕನಪ್ಪ? ಹಾಂ, ಬ್ಯಾಡ ಬೇವ, ಏನು ಬೇಡ. ಆಗಲಿ ಅಂಕಿತ ಸ್ವಲ್ಪ ಹಚ್ಚಿದ್ಲು. ಸ್ವಲ್ಪ ನಾನು ಮಕ್ಕೋತಂತ ತಗೋ. ಊಟ ಮಾಡಿದೀಯ ಇಲ್ಲ ಮತ್ತೆ ಹಂಗೆ ಮಕ್ಕೋತಿ? ಊಟ ಮಾಡಿ ಮಕ್ಕೋ. ಎಲ್ಲ ಹಬ್ಬದ ಅಡುಗೆ ಮಾಡೈತಿ, ಎಲ್ಲ ಮಾಡೈತಿ. ಊಟ ಮಾಡಿ ಮಕ್ಕೋ. ಹೌದು, ಸುಂದರಿಕಾದ ಅವ್ರ ಹತ್ತಿರ ಹೋದ್ರ? ಹ್ಞೂ, ಅವ್ರ ಅತ್ತೆ ಹೋದ್ಲ. ಆಕೆ ಸ್ವಲ್ಪ ಇಲ್ಲಿ ಮಠ ಬಿಡ್ತಾನಂತ ಹೋಗ್ಯಾಳ. ಬರ್ತಿರ್ಬೇಕೀಗ. ಸರಿ, ನಾನು ಇನ್ನ ತೆಗೆದಿಟ್ಟು ಬರ್ತಾನೆ ತಡಿ. ಮತ್ತು ಹಂಗೆ ಯಾರ ಬಂದಿದ್ದಾರ ಕೈಯಾಗ ಹಿಡ್ಕೊಂಡು ನಿಂದ್ರದಾಗಿತ್ತು. ಮತ್ತು ಕಣ್ಣೆಲ್ಲ ಅದ್ರ ಮೇಲೆ ಇರ್ತಾವ ಅದಕ್ಕೆ. ಸರಿ ಸರಿ, ಆದ್ವಿ, ಹೋಗಿಟ್ಟು ಬರೋ. ಆ ಸಲ ನಾನು ಹೆಂಗಾದರೂ ಮಾಡಿ ಇವತ್ತು ರಾತ್ರಿ ತೊಗೊಂಡು ಹೋಗಲೇಬೇಕು. ಹೆಂಗಾರ ಐತಿ ನೋಡೋದು. ಕಣ್ಣು ಮುಂದೆ ಅದೇ ಐತಿನ್ನ. ಓಹೋ, ಅವ್ವ ಅಲ್ಲಿಟ್ಟಾಳೇನ? ಚಲೋ ಆತು ಬಿಡು. ಅಲ್ಲಿದ್ರೆ ನಾನು ಆರಾಮಾಗಿ ತೊಗೋಬೋದು. ಅವ್ವ ಇಷ್ಟು ಆರಾಮಾಗಿ ಸಿಗುವಂಗ ಇಡತ್ತಾಳ ಅಂದ್ರೆ ಅದಕ್ಕೆ ಯಾರಿಗೂ ಗೊತ್ತಾಗಬಾರ್ದಂತ ಆ ಜಗದಾಗ ಇಡಾಕತ್ತಾಳ. ಸರಿ ಸರಿ, ನಾನು ಇದನ್ನು ಇವತ್ತು ರಾತ್ರಿ ತೊಗೊಂಡು ನನ್ನ ಕಷ್ಟಕ್ಕೆ ನಾನು ಮಾಡ್ಕೊಲೇಬೇಕು. ಆದರೆ ಇಂಥದ್ದು ಸೇಮ್ ಡಿಸೈನ್ ನಾನು ನಾಳೆ ಮತ್ತಂದು ಅಲ್ಲೇ ಇಡಬೇಕಲ್ಲ. ಇಡೋಕ್ಕಾಗ್ತದ್ರ ನೋಡೋಣ. ಅವಾಗ ಏನಾದರೂ ಒಂದು ಪ್ಲ್ಯಾನ್ ಮಾಡಿದ್ರಾತು. ಈವ್ನಿಂಗ್ ಮಾಡ್ತಾ ಇದ್ದಾನಲ್ಲಿ ಅದು ಆ ಥರ ನಿಂತ್ಕೊಂಡು ನೋಡಕತ್ತಾನ. ಅಮ್ಮ ಏನು ಮಾಡತ್ತಾಳ ಚಿಕ್ಕಮ್ಮ ಅಲ್ಲಿ? ಅಮ್ಮ ಏನು ಮಾಡತ್ತಿ ಅಲ್ಲಿ ನಿಂತ? ಅಯ್ಯೋ ಸುಂದರಿ ಅಕ್ಕ, ನೀನಾ? ಅದು ಅಮ್ಮ ನೆಕ್ಲೆಸ್ ಮಾಡಿಸಿದ್ರಲ್ಲ, ಅದನ್ನ ತೋರ್ಸಾತಿದ್ರು. ಅದನ್ನ ನೋಡಿದ್ನಿ, ಇಟ್ಟು ಬರ್ತಾನಂತ ಹೋದರು. ನಾನು ಹಂಗೆ ನಿಂತ್ಬಿಟ್ಟೆ ನೋಡು. ಯಾಕೋ ಇವತ್ತು ತಲೆ ಭಾಳ ಸಾತಿ. ಸ್ವಲ್ಪ ನಾನು ರೆಸ್ಟ್ ಮಾಡ್ಬೇಕಂತ ಅನ್ಕೊನಿ. ಆದ್ರೆ ಅಮ್ಮ ತೋರಿಸ್ತಾನಂತಂದ್ಲು. ಅದಕ್ಕೆ ನೋಡಿದ್ರಾತಂತ ಬಂದೀನಿ. ಓ ಹೌದನ? ಚೆಂದಾಗೈತಲ್ಲ ಡಿಸೈನ್? ಮಸ್ತ್ ಮಾಡ್ಸ್ಯಾಳಲ್ಲ ಚಿಕ್ಕಮ್ಮ ಅಮ್ಮಗ. ಹ್ಞೂ ಅಕ್ಕ, ಚೆಂದಾಗೈತಿ. ನಿಮ್ಮ ಹತ್ತಿರ ಹೋದ್ರಂತಲ್ಲ, ನಾನು ಮಾತಾಡ್ಸಿದ್ರಾತಂತ ಬನ್ನಿ. ಹಂಗೆ ನಿಂತಿತ್ತು. ಮಾತಾಕಿ ಊಟ ಮಾಡೋಕ್ಕಾರಲ್ಲ, ಎದ್ದು ಬಂದು ಊಟ ಮಾಡೀನಿ. ಅದಕ್ಕೆ ಇನ್ನು ಮಾತಾಡ್ಸ್ಬೇಕು ಅನ್ಕೊನಿ, ನೋಡಿದ್ರೆ ಹೋಗೇ ಬಿಟ್ಟಾರ. ಮತ್ತು ಹೊತ್ತಾಕತ್ತಲ್ಲ ಮನ್ಯಾಗ ಅಜ್ಜಮ್ಮದು ಕಾಯ್ತಿರ್ತಾರಲ್ಲ, ಅದಕ್ಕೆ ಮತ್ತೆ ಹೋಗಿದ್ದಾರೆ. ಸರಿ ಸರಿ, ನೀನು ಮಕ್ಕೋಬೇಕಾರ ಇಲ್ಲೇ ಮಕ್ಕೋ, ತನ್ನದ ಗಾಳಿ ಬರ್ತದೆ ಹೊರಗಡೆಯಿಂದ. ಸರಿ ಅಕ್ಕ. ಅಮ್ಮ ತಲೆ ಏನಾದರೂ ಇಚ್ಚಿಕ್ಲಾ? ತಲೆ ನೋತಾ ಇದೆ ಅಂತ ಅಂದು ಇಚ್ಚಿಕ್ಲಾ ತಲೆನ? ಅಯ್ಯೋ ಬೇಡ ಸುಂದರಿ ಅಕ್ಕ, ಬೇಡ. ತಿಳಿಯೋದು ಏನೋ ಹೆಚ್ಕೊಡ್ದು, ಬೇಡ ಅಕ್ಕ. ನೀನು ನನ್ನ ತಲೆ ಹಿಚ್ಕೋದ? ಬೇಡ ಅಕ್ಕ. ನೀನೇನಾದರೂ ಇದ್ರೆ ಏನೋ ಕೆಲಸ ಮಾಡೋಗು. ಚಿಕ್ಕಮ್ಮ ನೋಡಿದ್ರೆ ಸುಮ್ಮನೆ ಒದರ್ತಾಳೆ. ಯಾಕಲ್ಲ? ಸರಿ ಆತು ಬಿಡು. ನಾನು ಸ್ವಲ್ಪ ಹಂಗಾರೆ ಎಲ್ಲ ಪಾತ್ರೆ ಅದೆಲ್ಲ ತೊಳ್ಕೊಂಡ್ಬಿಡ್ತೇನೆ. ಮತ್ತು ಭಾಳ ಆಯ್ತು. ಅಂಕಿತಾನೆ ಏನಾದರೂ ಕರೀಲಿ? ಬೇಡ ಅಕ್ಕ, ಪರವಾಗಿಲ್ಲ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೇನೆ. ಸರಿ ಆಯ್ತು, ನೀನು ಮಾಡು, ನಾನು ಹೋಗ್ತೀನಿ. ಹ್ಞೂ, ಕಳಿಸಿ ಬಂದೇನು ನಿಮ್ಮ ಮತ್ತಿನ? ಅಲ್ಲ, ಕುಂದ್ರ ಅನ್ಕೊಳೋದು ತಿನ್ನಕ್ಕೆ ಕುಂತು ಬಿಡೋದೇನು? ಏನೇನು ಅಟ್ಟು ಗತಿಗಟ್ಟಿದ್ದೇನು ನೀನು? ಯಾಕೆ ಚಿಕ್ಕಮ್ಮ ಈ ಥರ ಅಂತೀರ? ಮತ್ತು ನೀವಲ್ಲ ಕುಂದ್ರ ಅಂತ ಒಂದೇ ಸಣ್ಣ ಹೇಳಿದ್ದು. ನಾನೇನಾದರೂ ಕುಂತನೇನು? ನೀವೇ ಕುಂದ್ರು, ನಿಮ್ಮ ಹತ್ತಿರೊಬ್ಬರ ಹಾಕಾರ ಕುಂತು ಊಟ ಮಾಡು ಅಂತಂದಿದ್ಕ ನಾನೇ ಕುಂತ ಊಟ ಮಾಡಿದ್ನಿ. ಈಗ ನೋಡಿದ್ರೆ ಹಿಂಗೆ ಅಂತಾರಲ್ಲ, ನಾನೇನು ಬೇಕಂತ ಮಾಡಿದಾರ್ತಾರ? ಅಲ್ಲ ಹಾಳದಾಗಿನ ನಿಮ್ಮ ಅತ್ತಿ ಇದ್ಲಂತ ಹೇಳಿನಿ, ಹಂಗಂತ ತಿಂದ ಬಿಡೋದೇನು? ಒಂದು ಸ್ವಲ್ಪರ ಗೊತ್ತಾಗಂಗಿಲ್ಲ.
ತಿನ್ನಬೇಕು ತಿನ್ನಬಾರ್ದು ದೊಡ್ಡವ್ರು ಇರ್ತಾರೆ ಫಸ್ಟ್ ಅವ್ರು ತಿನ್ನಬೇಕು ಅಂತ ಯಾಕೆ ನೀನು ಅನ್ಬೇಕಾಗಿತ್ತು ನಾನು ಹಚ್ಕೊಡ್ತೇನೆ ನೀವು ನಮ್ಮ ಮತ್ತೆ ತಿನ್ನಿರಿ ಅಂತೇಳಿ ಅದನ್ನ ಬಿಟ್ಟು ತಿನ್ನಾಕ ಕುಂತ್ಬಿಟ್ಟು ಓಹೋ ಅತ್ತೆ ಜೊತೆ ಯಾರ ಕಮಾಯಿ ಕಮಾಯಿ ತಿನ್ಬೋದು ಹೊಡಿಬೋದು ಫಸ್ಟ್ ನಾವೆಲ್ಲ ಆಮ್ಯಾಗ ಇರಲಿ ಬಿಡಲಿ ಅವ್ರು ತಿನ್ನಲಿ ಬಿಡಲಿ ಅಂತ ಅನ್ಕೊಂಡೇನ. ಅಯ್ಯೋ ಚಿಕ್ಕಮ್ಮ ಹಂಗೆ ಯಾಕಂತೀರಿ, ನಾನು ಯಾವಾಗ ಹಂಗೆ ಅನ್ನಿ ನೋಡಿ ಚಿಕ್ಕಮ್ಮ, ನಾನೇನೋ ಹಂಗೆ ಆಸೆ ಇರಲಿಲ್ಲ ನನಗೆ ಕುತ್ಕೊಂಡು ಎಲ್ಲನೂ ತಿನ್ನಬೇಕು ಅಂತೇಳಿ. ಅಲ್ಲಿ ಅತ್ತೆ ಮಾಷ್ಟು ತಿನ್ನು ತಿನ್ನು ಅಂತಂದ್ರೂ ತಿಂದ ಓಡಿ ಅತ್ತೆ ಬಂದಿದ್ದಾರಂತ ಬನ್ನಿ. ಆದರೆ ನೀವು ನೋಡಿದ್ರೆ ಹಿಂಗೆಲ್ಲ ಅನ್ನತ್ತಾರಲ್ಲ, ಫಸ್ಟ್ ಕುಂದ್ರ ಅಂತಂದಿದ್ದು ನೀವು, ಇವಾಗ ನೋಡಿದ್ರೆ ಕುಂತ ದನ ತಿಂದಾಗ ತಿಂದಿ ಅನ್ನೋರು ನೀವು. ನಾನು ಎಲ್ಲಿ ಅಷ್ಟು ತಿಂದೆ ಚಿಕ್ಕಮ್ಮ, ನೋಡಿದ್ರೆ ನಾನು ನಿಮ್ಗೆ ಬೈತೀರಂತ ನನಗೆ ಗೊತ್ತಿದ್ದೆ, ನಾನು ಸ್ವಲ್ಪ ಸ್ವಲ್ಪ ತಿಂತೀನಿ. ನನಗೆ ಇಷ್ಟ ಆಗುವಂಗೆ ಹೊಟ್ಟೆ ತುಂಬ ನಾನು ತಿನ್ನಂಗಿಲ್ಲ. ಯಾಕಂದ್ರೆ ಎಲ್ಲಿ ನೀವೇನು ಅಂತೀರೇನೋ ನೀವೇನು ಬೈತೀರೇನೋ ಅಂತೇಳಿ. ಇದು ಮಾತ್ರ ಮ್ಯಾಗಿನ ಮಾತ್ರ ನಾಟಕನ? ಹಾಂ, ತಿನ್ನುವಂಗೆಲ್ಲ ಹಾಕಿಸ್ಕೊಂಡು ತಿಂದು ಈಗ ನಾಟಕ ಮಾಡ್ತೇನ? ನಿನ್ನ ನಾಟಕ ನನಗೆ ಗೊತ್ತಿಲ್ಲೇನು? ಬರೇ ಇದಾತ ನಿಂದು. ಏನದು ಏನಾತು? ಹಾಂ ಮಂಜವ್ವ, ಹಾಳಾದ ನಿಮ್ಮಪ್ಪ ಈಗ ಬರ್ಬೇಕೇನು? ನಾನಿನ್ನ ಬೈಬೇಕಾರೆ ಬಂದ ನನ್ನನ್ನು ಮತ್ತೆ ನಾನು ಓದಿಸ್ಕೊಂಡ್ ಮಾಡ್ಬೇಕನ್ನಕತ್ತೇನು? ಮತ್ತೆ ನಾಯಿ ಹಂಗೆ ಹೋಗಿಲ್ಲಿಂದ ನಾನು ಅಮೋಗ ಅನ್ನಕತ್ತೇನಂತ ಹೇಳ್ತಾನೆ ತೊಲಗ. ನಿನಗೆ ಹೇಳಾಕತ್ತ ನಿನ್ನ ದೇವ್ ನಿಂತಂಗ ನಾನು ಮುಂದೆ ಎದಕ್ಕೆ ನಿಂತಿದೀಯಾ? ಹಾಳಾದಕ್ಕಿನ ಹೋಗು. ಸರಿ ಚಿಕ್ಕಮ್ಮ, ಸರಿ ಚಿಕ್ಕಮ್ಮ. ಮಂಜವ್ವ ನಿನ್ನ ಕೇಳತ್ತಿರೋದು ನಾನು, ಯಾರಿಗಂದಿ ಹಂಗ? ಅಯ್ಯೋ ನೀವು ಒಳ್ಳೆ ಅಮೋಗಗ್ರಿ, ಅವನು ಯಾಕೇನ ಬರೀ ತೆಲ್ಲ ಸಾತಿ ಟೆನ್ಷನ್ ಅನ್ನಕತ್ತಿದ್ದ, ಅದಕ್ಕೆ ಏನಂತ ಹೇಳ್ತೀಯ ಇಲ್ಲೋ? ನೋಡಿ ಹೇಳಿದ್ರೆ ನಾನು ಸುಮ್ಮನೆ ಬಿಡಂಗಿಲ್ಲ ನೋಡಂತ ಅನ್ನತ್ತಿದ್ನಿ, ನೀವು ನೋಡಿದ್ರೆ ಚಾಲ ಮಾಡಿದ್ರೇನು? ಹೌದನ, ನಾನು ಎಲ್ಲಿ ನನ್ನ ಮಗಳಿಗೆ ಏನತ್ತೀರ ಅಂತ ಅನ್ಕೊಂಡ್ಬಿಟ್ಟಿದ್ನಿ. ನನ್ನ ಮಗಳಿಗೆ ಅದು ಅಂದ್ರೆ ಚಂದಾಗ ಚುಟ್ಟ ಕಟ್ಟಿ ಹೊಡಿತಾನೆ. ಸರಿ ಏನು ಮಾಡ್ತೇನೆ ಹೇಳು, ನಿನ್ನ ಜುಟ್ಲ ಆಯ್ತಲ್ಲ ಅದನ್ನು ಹಿಡ್ಕೊಂಡು ಅಲ್ಲಿ ಕಟ್ ಹಾಕಿ ಗಿಡಕ್ಕೆ ಹೊಡಿತಾನೆ, ಗೊತ್ತಾಯ್ತಾ? ಏನು ನನಗೇನು ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಅನ್ಕೊಂಡ್ಬಿಟ್ರೇನು? ಹಾಂ, ನೀವು ಹೊಡಿತನ ಮಾಡ್ತಾನೆ ಅಂತ ಕೆಲಸ ಅಂಜಿಕೆ ಹಾಕತ್ತಾರೆ ನನಗೆ? ಹಾಂ, ನಿಮ್ಮ ಅಂಜಿಕೆಗೆ ನಾನು ಅಂಜ್ಬೇಕನ? ಅಲ್ಲ, ಏನು ಅಂಜಿಸಿಟ್ಕೋಬೇಕು ಅನ್ಕೊಂಡ್ಬಿಟ್ರೆ ನನ್ನ? ಹಾಂ, ನನಗೆ ಅರ್ಥನ ಆಗಬಲ್ತು. ಅಂಜಿಸ್ಬೇಕು ಎಷ್ಟ ಅಷ್ಟ ಮಿತಿ ಮೀರಿದ್ರೆ ನಾನು ತಲೆ ಕೆಟ್ಟರೆ ಏನು ಮಾಡೋಕೆ ತಯಾರಾದ್ರೆ ನೆನ್ಪಿಟ್ಕೋರಿ ನೀವು. ಏನು ನಿಮಗೆ ನನ್ನ ಅಂಜ್ಕೊಂತ ಕುಂದ್ರಾಕ ನಾನು ತನ್ನ ಹುಡುಗಿ? ಹಾಂ, ಮದುವೆ ಮಕ್ಕಳಾಗಿ ಒಳ್ಳೆ ಸ್ವಸ್ಥ ಬಂದ ನನಗೆ. ಗಂಡಗ ಅಂಜಬೇಕು, ಮಾಡಿರೋ ತಪ್ಪಲ್ಲ ಅಂಜಲೇಬೇಕು. ತಪ್ಪು ಮಾಡಿದ್ರೆ ನೀನು ಯಾಕೆ ಅನ್ಸ್ತೈತಿ? ತಪ್ಪು ಮಾಡಿದ್ಕಲ್ಲ ಅಂಜಬೇಕಾಗಿರೋದು. ಅದ ತಪ್ಪು ಮಾಡಲಿಲ್ಲ ಅಂದಿದ್ರೆ ರಾಜ ರೋಷವಾಗಿ ನನ್ನ ಮುಂದೆ ಬಂದು ಮಾತಾಡ್ಬೇಕು. ನೀನು ತಪ್ಪು ಮಾಡಿದ್ಮೇಲೆ ಹೆಂಗೆ ಮಾತಾಡ್ತೀನಿ ನೀನು? ಹಾಂ, ಧೈರ್ಯ ಬೇಕಲ್ಲ ನನ್ನ ಮುಂದೆ ಬಂದು ಮಾತಾಡಕ್ಕೆ. ಈಗ ನಾನೇನು ತಪ್ಪು ಮಾಡಿನ? ಒಂದು ಸರಿ ಮಾಡಿದ್ದಾನೆ ಅದನ್ನ ತಲೆ ಮೇಲೆ ಹೊತ್ಕೊಂಡ ಮಾಡ್ಯಾಳಿಕೆ ಅಂತ ಅನ್ನೋದಲ್ಲ. ನಾನು ಪದೇ ಮಾಡಿದ್ರೆ ಅನ್ನಬೇಕು ನೀವು. ಯಾವಾಗ ಒಂದು ಸರಿ ಮಾಡಿದ್ದಾನೆ ಅಂದ್ರೆ ಹೆಂಗದ? ನಾನು ನೋಡು ಅಷ್ಟು ನೋಡ್ತಾನೋ, ತಲೆ ಕೆಟ್ಟರೆ ಏನು ಮಾಡ್ತಾನೆ ನನಗೂ ಗೊತ್ತಿಲ್ಲ. ಏನು ಮಾಡ್ತಿದ್ದಿ? ನಿನ್ನ ಕೈಯಾಗ ಏನು ಮಾಡೋಕ್ಕಾಗ್ತತಿ ಹೇಳ? ಹಾಂ, ಸುಮ್ಮನೆ ನನ್ನ ಜೊತೆ ಹೊರಗಡೆಯಿಂದ ಬರ್ಕೊಡ್ದ ಜಗಳ ಮಾಡಕ್ಕೆ ಹೋಗ್ಬೇಡ. ಹೋದ್ರನ ಅವ್ರ ಅತ್ತಿ ಏ ಮಂಜಿ ನೀನೇ ಕೇಳ ತಿರುತ್ ನಾನು. ಹೋದ್ರನ ಅವ್ರ ಅತ್ತಿ ಹೋದ್ಲದು ಅಂತೇನ? ಒಟ್ಟು ನಿನಗೆ ಮರ್ಯಾದೆದು ಕೊಡೋದು ಗೊತ್ತೇ ಇಲ್ಲ ಬಿಡು. ಮುಂದಷ್ಟೇ ನಿನಗೆ ಮರ್ಯಾದೆ, ಹಿಂದೆಲ್ಲ ಅದೇನೋ ಅಂತಾರಲ್ಲ, ಈ ಸಗಣಿ ಎಷ್ಟಾದ ನಾವು ನೀಟಾಗಿ ಕೂಳು ಬಡಿದ್ರೂ ಗಾಡಿಗೆ ಮತ್ತು ಅದು ಕೆಳಗೆ ಬೀಳೋದನ, ಅದು ನಾವು ಜೋರ್ಸಿ ರಪ್ಪ ಅಂತ ಹೊಡೆದಾಗ ಕುಂದ್ರದು. ಅದು ಅಲ್ಲ, ಪ್ರೀತಿಯಿಂದ ಮೃದುವಾಗಿ ಮುಟ್ಟಿದ್ರೆ ಕುಂದಿರ್ತತಿ. ಅದ ನಾವು ಸಿಟ್ಟು ಬಂದು ಹೊಡೆದ್ರೆ ನೋಡಿ ಎಗ್ರಿಕೊಂಡು ಕೆಳಗೆ ಬೀಳ್ತತಿ. ಹಂಗ ನೀನು ಸಗಣಿ ಹೊಲಿಸತ್ರಿ ನಾನು? ಹಾಂ, ಸಗಣಿ ಹೊಲಿಸತ್ರಿ? ಅಲ್ಲ, ನಿಮ್ಗೇನು ತೆಲಿಗಿರಿ ಕೆಟ್ಟತೇನ? ಮನೆಗೆ ಬರ್ಬಿಡ್ದ್ರೆ ರಾಮಾಯಣ ಚಾಲ ಮಾಡ್ಕೊಂಡ್ಬಿಡ್ತಾರಲ್ಲ, ಆ ಕಡೆಯಿಂದ ಬಂದರೆ ಸಾಕು. ಈ ಕಡೆ ಮನೆಯ ಜಗಳ ಚಾಲೋ, ಹೊರಗೆ ನೋಡಿ ಹಾಲು ಕಿಸ್ಕೊಂತ ಅಡ್ಡಾಡ್ರಿ. ಮನೆಯ ನೋಡಿ ತಂದು ಜಗಳ ಮಾಡಿರಿ. ಹಬ್ಬದ ದಿನ ಅನ್ನಂಗಿಲ್ಲ, ಯಾವ ದಿನ ಅನ್ನಂಗಿಲ್ಲ, ಅಮಾಶ್ ಹುಣ್ಣಿಮೆ ನೀವು ಜಗಳ ಕೇಳೋದ. ಅಯ್ಯೋ ಶಿವಣ, ಸಾಕಾಗೋದು ನನ್ನ ನಂಗರ. ಇದ್ದು ತೊಗೊಂಡು ಹೋಗಿತ್ತೆ ನನ್ನ ಮತ್ತೆ ಈಗ ನನ್ನಂತೂ. ಯವ್ವ ಏನು ಬೇ ನಿಮ್ಮದು? ಅಲ್ಲ, ಒಂದಿಟ್ಟೆಲ್ಲ ಸಾತಂತ ಟೆನ್ಷನ್ ಮಕ್ಕೊಂಡ್ರೆ ಮಾತ್ರ ರಾತ್ರಿ ಡ್ಯೂಟಿಗೆ ಹೋಗ್ಬೇಕು ನಾನು. ನಿಮ್ದು ಏನು ವಯಸ್ಸಾದ್ರೂ ಮುಗಿನವಾದಲ್ಲ ಜಗಳ? ಏನು ಮಕ್ಕಳೇ ಬೇಡ ನಾವು ಹೇಳ್ರಿ ಒಂದಿಟ? ಹಾಪ ಅಯ್ಯೋ ನಿಮ್ಮ ಅಪ್ಪನ ಇದ್ದಿದ್ದಾನ, ನಿಮ್ಮ ಮಕ್ಕಳಪ್ಪ. ಸರಿ ಮಕ್ಕೋ ನೀನು. ನಿಮ್ದು ಯಾವಾಗ ನೋಡಿದ್ರೆ ಇದ್ದಿದ್ದಾನ. ಹೋಗ್ರಿ ಆ ಕಡೆ, ಮನೆಗೆ ಬಂದ್ರೆ ಸಾಕು ನೋಡು, ಜಗಳ ಚಾಲೋಣ ನಮ್ದು. ಅದಕ್ಕೆ ಈಗ ಹೊಲಸು ಮನೆಗೆ ಬರಬಾರ್ದು ಅನ್ಕೋತಾನೆ ನೋಡು. ನನ್ನ ಮಗಳದ ಅಂತ ಬರಾಕತ್ತಾನೆ ಈಗ ನಾನು ಮನೆಗೆ. ಅಕ್ಕಿಲ್ಲಂದ್ರೆ ನೋಡು ಬಂದ್ರೆ ಹೇಳ ನಾನು ಇಲ್ಲಿ ಹಾಳಾಗಿ ಹೋಗ್ರ ಕಡೆ ಅಂತ ಸುಮ್ಮನೆ ಬಿಟ್ಬಿಡ್ತಾನೆ ಆ ಕಡೆ. ಮಗಳು ಬಂದಾಳು, ಅಕ್ಕಿ ಮುಂದಿದ್ದನ್ನು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಬರಾಕತ್ತಾನೆ. ಎಲ್ದಾಳು ಮಗಳ? ನಿನ್ನ ಮಗಳು ಹೇಳ್ದಾಳು, ನನಗೇನು ಗೊತ್ತಾ? ಹೋಗಿ ನೋಡ್ಕೋ ಹೋಗು. ಇದೋ ಕೊಂಕ ಬೇಡ, ಸರಿಯಾಗಿ ಮಾತಾಡ ನೋಡು ಮತ್ತಿನ ಮಂಜಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ. ವಿಡಿಯೋಸ್ ಹೆಂಗೆ ಬರತ್ತಾವ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ತಪ್ಪದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಅಂತ ಕೇಳ್ಕೊತೀನಿ. ಹಂಗೆ ಇನ್ನೊಂದು ಏನಂತಂದರೆ UK ಕನ್ನಡ ಕಾರ್ಟೂನ್ ಚಾನಲಲ್ಲಿ
ಜೀವನದಲ್ಲಿ ಕಷ್ಟ ನೋಡುವಂಥ ಒಂದು ಹುಡುಗಿ ಕತೆ ಬರತ್ತೆ, ಅದನ್ನು ಕೂಡ ನೋಡಿರಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.